ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಹಮ್ಮಿಕೊಂಡಿದ್ದು ಸಹಕಾರಕ್ಕೆ ಪೌರಾಯುಕ್ತರು ಮನವಿ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಂದು ಮತಗಟ್ಟೆಗೆ ಒಬ್ಬ ಮತಗಟ್ಟೆ ಅಧಿಕಾರಿಗಳು ಇದ್ದು ಮೇಲುಸ್ತುವಾರಿಯನ್ನು ಮತಗಟ್ಟೆ ಮೇಲ್ವಿಚಾರಕರು ನಿರ್ವಹಿಸುತ್ತಾರೆ. ಮನೆ ಮನೆಗೆ ಮತಗಟ್ಟೆ ಅಧಿಕಾರಿಗಳು ಭೇಟಿ ನೀಡಿದಾಗ ಅವರಿಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಸಹಕರಿಸುವಂತೆ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ GN ಚಲಪತಿ ಮನವಿ ಮಾಡಿದರು. ಅವರು ನಗರಸಭೆ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮತಗಟ್ಟೆ ಅಧಿಕಾರಿಗಳು 2026 ಜೂನ್ 30ರಿಂದ ಜುಲೈ 27ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯುಮರೇಷನ್ ಫಾರಂ ನೀಡುತ್ತಾರೆ. ಸದರಿ ನಮೂನೆಯನ್ನು ಕಡ್ಡಾಯವಾಗಿ ಮತದಾರರು ಪಡೆದುಕೊಂಡು ಭರ್ತಿ ಮಾಡಿದ ನಮೂನೆಯನ್ನು BLO ರವರಿಗೆ ಹಿಂತಿರುಗಿಸಬೇಕು. ಹಾಗೂ ಮತದಾರರು ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತದೆ, ಇಲ್ಲವಾದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯುತ್ತಾರೆ ಎಂದು ವಿವರಿಸಿದರು. ಇನ್ನು ಮತದಾರರು ವಯಸ್ಸು 40 ವರ್ಷಕ್ಕಿಂತ ಹೆಚ್ಚು ಇದ್ದು 2002ರ ಮತದಾರ ಪಟ್ಟಿಯಲ್ಲಿ ಇದ್ದಲ್ಲಿ ಯಾವುದೇ ದಾಖಲೆಗಳು ಅವಶ್ಯಕತೆ ಇರುವುದಿಲ್ಲ. ಸದರಿ ಪಟ್ಟಿಯಲ್ಲಿನ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದರು. 2020 ಮತದಾರರ ಪಟ್ಟಿಯಲ್ಲಿ ಹೆಸರು ಕಾರ್ಯಕ್ರಮದಡಿ ಈ ಹಿಂದೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಚಲಾಯಿಸಿದ್ದಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು. ಈ ಮತದಾರರು ಮ್ಯಾಪಿಂಗ್ ಮಾಡಿಸಿದರೆ ಸಾಕು, ಯಾವುದೇ ದಾಖಲೆಗಳು ಅವಶ್ಯಕವಿಲ್ಲವೆಂದು ವಿವರಿಸಿದರು. ಮತದಾರರ ವಯಸ್ಸು 40 ವರ್ಷಕ್ಕಿಂತ ಕಡಿಮೆ ಇದ್ದಲ್ಲಿ, 2002ರ ಮತದಾರ ಪಟ್ಟಿಯಲ್ಲಿ ಇಲ್ಲದಿದ್ದಲ್ಲಿ ತಂದೆ, ತಾಯಿ, ತಾತ, ಅಜ್ಜಿರವರು 2002ರ ಮತದಾರ ಪಟ್ಟಿಯಲ್ಲಿನ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕೆಂದು ವಿವರಿಸಿದರು. ಇನ್ನು ಕರಡು ಮತದಾರರ ಪಟ್ಟಿಯನ್ನು 2026 ಜುಲೈ 5ರಂದು ಹೊರಡಿಸಲಾಗುತ್ತದೆ. ಪ್ರತಿಯೊಬ್ಬ ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವ ಬಗ್ಗೆ ಮತಗಟ್ಟೆ ಅಧಿಕಾರಿಗಳಿಂದ ಅಥವಾ ಬೂತ್ ಮಟ್ಟದ ಏಜೆಂಟರಿಂದ ಖಚಿತಪಡಿಸಿಕೊಳ್ಳಬೇಕು. ಆಕ್ಷೇಪಣೆಗಳನ್ನು ಇದ್ದಲ್ಲಿ ಜುಲೈ 5ರಿಂದ ಸೆಪ್ಟೆಂಬರ್ 4ರವರೆಗೆ ಪಡೆಯಲಾಗುತ್ತದೆ ಎಂದರು. ಆಕ್ಷೇಪಣೆಗಳ ವಿಲೇವಾರಿಯನ್ನು ಜುಲೈ 5ರಿಂದ ಅಕ್ಟೋಬರ್ವರೆಗೂ ಇತ್ಯರ್ಥಪಡಿಸಲಾಗುತ್ತದೆ. ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7ರಂದು ಪ್ರಚಾರಪಡಿಸಲಾಗುತ್ತದೆ. ಹೆಚ್ಚಿನ ಮಾಹಿತಿಯನ್ನು ಮತಗಟ್ಟೆ ಅಧಿಕಾರಿಗಳಿಂದ ಹಾಗೂ ನಗರಸಭೆ ವತಿಯಿಂದ ಪಡೆಯಬಹುದು ಎಂದು ಅವರು ವಿವರಿಸಿದರು. ಇವತ್ತು ಕರೆದಿರುವಂಥ ಉದ್ದೇಶ, ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನಗಳೇನಿದೆಯೋ ಅದರಂತೆ ನಗರದಲ್ಲಿ ನಾನು AER ಹೋಗಿ ಕರ್ತವ್ಯ ನಿರ್ವಹಿಸಿದ್ದೇನೆ, ನಾನು ಮತ್ತು ಮಾನ್ಯ ತಹಸೀಲ್ದಾರ್ ಅವರು. ಅದೇ ರೀತಿಯಾಗಿ SIR, ವಿಶೇಷವಾಗಿ SIRಗೆ ಸಂಬಂಧಪಟ್ಟಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ SIR ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಿದ್ದೇನೆ. ಈಗ 36/2026ರಿಂದ 27/2026 ಮನೆ ಮನೆಗೆ ನಮ್ಮ ಒಂದು BLOs ಏನಿದಾರೋ ಅವರು ಪ್ರತಿ ಮನೆಗೂ ಬರ್ತಾ ಇದ್ದಾರೆ. ಬಂದ ಸಂದರ್ಭದಲ್ಲಿ ಅವರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನು ಪ್ರತಿ ಮತದಾರರು ಜವಾಬ್ದಾರಿಯಿಂದ ಅದನ್ನು ಪಡೆದುಕೊಂಡು ಅದನ್ನು BLO ಅವ್ರ ಕೈಗೆ ಮತ್ತೆ ನೀವು ವಾಪಸ್ ಕೊಡಬೇಕಾಗುತ್ತೆ. ಮತದಾರರ ಒಂದು ಇದನ್ನು 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿದ್ದಂಥವರು 2002ರಲ್ಲಿ ಏನಿತ್ತು ಆ ಒಂದು ಕರಡು ಪ್ರತಿ, ಆ ಒಂದು ನಮ್ಮದು ಏನೋ ಒಂದು ಮತದಾರರ ಒಂದು ಇದರಲ್ಲಿತ್ತು, ಸೊ ಅವರು ಸಹ ಇದನ್ನು ಇದು ಮಾಡಬೇಕಾಗ್ತದೆ. ಆಮೇಲೆ ನಿಮ್ದು ಏನಾದರೂ ಆಕ್ಷೇಪಣೆಗಳಿದ್ದರೆ 5/8/2026ರಿಂದ 4/9/2020ವರೆಗೆ ಆಕ್ಷೇಪಣೆಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಅದೇ ರೀತಿ ವಿಲೇವಾರಿಗೆ ಸಹ 5/8/2026ರಿಂದ 3/10/2026ವರೆಗೂ ಇತ್ಯರ್ಥಪಡಿಸ್ತೀವಿ. ಒಟ್ಟಾರೆಯಾಗಿ ನಾನು ಎಲ್ಲ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡೋದಂದರೆ, ರಜನಿ ಮತ್ತು ಈಗಾಗಲೇ ನಾವು ಏನು ಮಾಡ್ತಾ ಇದ್ದೀವಿ ಅಂತ SIR ಸಂದರ್ಭದಲ್ಲಿ ದಯವಿಟ್ಟು ನಮ್ಮ BLOs ಮನೆಗೆ ಬಂದಾಗ ಯಾರೂ ಸಹ ಇಲ್ಲದೆ ಕಡ್ಡಾಯವಾಗಿ ನಿಮ್ಮ ಒಂದು BLO ಫಾರ್ಮ್ ಏನು ಕೊಡ್ತಾರೋ ಆ ಫಾರ್ಮನ್ನು ಫಿಲ್ ಮಾಡಿ ನಮ್ಮ ಕನ್ಸರ್ನ್ BLOಸ್ಗೆ ತಂದುಕೊಡಿ.
ಯಾರೂ ಸಹ ಮತದಾರರ ಪಟ್ಟಿಯಿಂದ ಹೊರಗಡೆ ಇರಬೇಡಿ. ಆಮೇಲೆ ತಪ್ಪು ಮಾಹಿತಿಯನ್ನು ದಯವಿಟ್ಟು ಯಾರೂ ಕೊಡಬೇಡಿ. ಒಂದು ಕಡೆ ಯಾರಾದ್ರೂ ಈಗಾಗಲೇ ನೀವು ಇದ್ರೆ ಮತ್ತೊಂದು ಕಡೆ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿಲ್ಲ. ಆ ಥರ ಏನಿದ್ರೆ ಅದ್ರ ಪ್ರಕಾರ ನೀವು ಅದನ್ನೇ ನಮೂದು ಮಾಡ್ಕೊಡ್ಬೇಕಾಗ್ತದೆ. ನಿಮ್ಗೆ ಆ ಥರ ಯಾವುದಾದ್ರೂ ಸಮಸ್ಯೆಗಳಿದ್ರೆ ನಗರದ AER ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ನೇರವಾಗಿ ನನ್ನ ನಂಬರ್ಗೆ ಅಥವಾ ನನ್ನ ಕಚೇರಿಗೆ ಬಂದು ನೀವು ಮಾಹಿತಿಯನ್ನು ಕೊಡ್ಬೋದು. ಆ ಥರ ಏನೋ ತಪ್ಪು ಮಾಹಿತಿ ಇದ್ರೆ ಯಾವುದೇ ರೀತಿ ತಪ್ಪು ಮಾಹಿತಿಗಾಗಿ ನೊಂದಕ್ಕೆ ಅವಕಾಶ ಇಲ್ಲ. ಪ್ರತಿ BLO ಬಂದಾಗಲೂ ನಮ್ಮ SIR ಏನ್ ಮಾಡ್ತೀವಿ ಅದಕ್ಕೆ ಎಲ್ಲರೂ ಸಹಕಾರ ಪಡಬೇಕು. ಎಲ್ಲರೂ ಸಹ ಒಂದು ಮತದಾರರ ಪಟ್ಟಿ ವ್ಯಾಪ್ತಿಗೆ ಬರಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ದಯವಿಟ್ಟು ಎಲ್ಲರೂ ಇದನ್ನ ನೋಂದಣಿ ಮಾಡ್ಕೊಳ್ಳಿ. ಹೊಸದಾಗಿ ಯಾರಿದ್ದಾರೆ ಅವರು ಸಹ ನೋಂದಣಿ ಮಾಡ್ಕೊಳ್ಳಿ. ನೀವು ಬೇರೆ ಕಡೆ ಏನಾದರೂ ಹೋಗಿದ್ರೆ ಅದನ್ನು ಸಹ ಏನು ನಾವು ಫಾರ್ಮ್ ಕೊಡ್ತೀವಿ ಅದನ್ನ ಫುಲ್ಫಿಲ್ ಮಾಡಬೇಕು ಅಂತ ನಾನು ತಿಳಿಸ್ತಾ, SIR ಅಂತಿದೆಯೋ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಇದನ್ನು ಗ್ರೂಪಲ್ಲಿ ಹಾಕಿದ್ದೀನಿ, ನಿಮ್ಮ ಪಾಯಿಂಟ್ ಸಂಬಂಧಪಟ್ಟಿದ್ದನ್ನೆಲ್ಲ ದಯವಿಟ್ಟು ಇದನ್ನ ಎಲ್ಲ ನಗರದ ನಾಗರಿಕರಿಗೆ ನೀವು ಪ್ರಚುರಪಡಿಸಬೇಕಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಕೊನೆ ದಿನಾಂಕ ಮತದಾರರ ಪಟ್ಟಿಯನ್ನು 7/2026 ಪ್ರಚುರಪಡಿಸಿ ಅಂತಿಮ ಮತದಾರರು ಇದನ್ನ. ಮತ್ತೆ ಅಬ್ಜೆಕ್ಷನ್ಸ್ಗೂ ಸಹ ಡೇಟ್ ಇದೆ, ಇದರಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ಎಲ್ಲಾನು ಗ್ರೂಪಲ್ಲಿ ಇದೆ, ಹಾಕೊಂಡು ದಯವಿಟ್ಟು ಎಲ್ರಿಗೂ ಇದನ್ನು ಮನೆಗೆ ತಲುಪಿಸ್ಬೇಕಂತ ನಿಮ್ಮ ಎಲ್ಲರ ಮುಖಾಂತರ ಮನವಿ ಮಾಡ್ತೇನೆ. ಪ್ರಾರಂಭ ಎಲ್ಲಿಂದ ಸರ್, ಯಾವ ಡೇಟಿಂದ ಹಾಕಿದ್ದೀನಿ ಅಲ್ಲ ಗ್ರೂಪಲ್ಲಿ. ಮತಗಟ್ಟೆ ಅಧಿಕಾರಿಗಳು ದಿನಾಂಕ 30/6/2026ರಿಂದ 29/7/2026ವರೆಗೂ ಮನೆಗೆ ಭೇಟಿ ನೀಡ್ತಾರೆ. ಸದರಿ ಸಮಯದಲ್ಲಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡ್ತಾರೆ. ಸದರಿ ನಮೂನೆಯನ್ನು ಕಡ್ಡಾಯವಾಗಿ ಮತದಾರರು ಪಡೆದು ಭರ್ತಿ ಮಾಡಿ BLO ಅವರಿಗೆ ಹಿಂದಿರುಗಿಸಬೇಕು. ಆಗ ಮಾತ್ರ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತದೆ. ಇಲ್ಲವಾದರೆ ಮತದಾರ ಕರಪಟ್ಟಿಯಲ್ಲಿ ಹೊರಗೆ ಉಳಿಯುತ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿಸ್ತೀನಿ. ದಯವಿಟ್ಟು ಜವಾಬ್ದಾರಿಯುತ ನಾಗರಿಕರು, ನಗರದ ನಾಗರಿಕರು ಈ ಒಂದು ಇದ್ರ ಒಳಗಡೆ ಬರಬೇಕು ಅಂತ ನಾನು ಎಲೆಕ್ಷನ್ ಸಂಬಂಧಪಟ್ಟಂಗೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ದಾಖಲೆ ಏನು ಕೊಡ್ಬೇಕು ಸರ್ ಅವ್ರಿಗೆ? ಫಾರ್ಮೇ ನಾವು ಕೊಡ್ತೀವಿ. ಆ ಫಾರ್ಮ್ನಲ್ಲಿ ಇರ್ತದೆ ಏನೇನು ಕೊಡ್ಬೇಕು ಏನೇನು ಕೊಡಬಾರ್ದು ಅಂತ. ಜಸ್ಟ್ ಅದನ್ನು ಫಿಲ್ ಮಾಡಿ ವಾಪಸ್ ಕೊಟ್ಟರೆ ಸಾಕು.